ಜನ ಅಪರಾಧಿಗಳಿದ್ದಾರೆ, ಎಷ್ಟು ಜನ ನಿರಪರಾಧಿಗಳಿದ್ದಾರೆ, ಅದು ತಪ್ಪು ಮಾಡಿದ್ದಾರೆ, ಅದು ತಪ್ಪು ಮಾಡಿಲ್ವಾ, ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಅದು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಅವ್ರದ್ದಾದ ಲಾಯರ್ಸ್ ಇದ್ದಾರೆ, ಅವ್ರುಗಳು ಖಂಡಿತವಾಗಿಯೂ ಅದಕ್ಕೆ ಡಿಫೆನ್ಸ್ ತಗೊಳ್ತಾರೆ, ಅದೆಲ್ಲ ಪ್ರೂವ್ ಆಗ್ತಾರೆ. ನಾನೇನಂದರೆ, ಒಂದು ದರ್ಶನ್ ಅವ್ರನ್ನ ಒಂದು ಎಷ್ಟೋ ಜನ ಟಾರ್ಗೆಟ್ ಮಾಡೋದಿರ್ಬೋದು, ಅಥವಾ ಅವ್ರನ್ನ ಫೋಕಸ್ ಮಾಡೋ ನೆಪದಲ್ಲಿ ಈ 19 ಜನ ಹುಡುಗರನ್ನ 19 ಜನಗಳನ್ನ ಮರ್ತೋಗ್ತಾ ಇದ್ದಾರಲ್ಲ, ಅವರ ಜೀವನದ ಬಗ್ಗೆ ಮರ್ತೋಗ್ತಾ ಇದ್ದಾರಲ್ಲ, ಅವರ ಕುಟುಂಬದ ಬಗ್ಗೆ ಮರ್ತೋಗ್ತಾ ಇದ್ದಾರಲ್ಲ ಅನ್ನೋ ಒಂದು ವ್ಯಥೆ ನನ್ನ ಆ್ಯಸ್ ಅ ಲಾಯರ್ ಆಗಿ ನನಗೆ ಅನಿಸ್ತಾ ಇದೆ. ಯಾಕಂದರೆ ಎಷ್ಟೋ ಜನ ಇರ್ಬೋದು, ಆಮೇಲೆ ದರ್ಶನ್ ಅವ್ರು ಇರ್ಬೋದು, ಏನು ತಪ್ಪು ಮಾಡಿದ್ದಾರೆ, ಆಯಿತು ಪವಿತ್ರ ಗೌಡ ಏನು ತಪ್ಪು ಮಾಡಿದ್ದಾರೆ ಯಾರಿಗೆ ಗೊತ್ತು? ನಾವು ಯಾರೂ ಕೂಡ ಕಣ್ಣಲ್ಲಿ ನೋಡಿಲ್ಲ, ನಾವು ಯಾರೂ ಬರೀ ಇಯರ್ಸೇ ಮಾಧ್ಯಮಗಳ ಮುಖಾಂತರ ಕೇಳಿರೋದು. ಆ್ಯಸ್ ಅ ಲಾಯರ್ ಆಗಿ ಆ ಕೇಸಲ್ಲಿ ನಾನು ಅವ್ರುಗಳಿಗೆ ವಕಾಲತ್ತು ವಹಿಸಿ ನಾನೇ ಕೇಸ್ ಡಿಫೆನ್ಸ್ ಮಾಡೋಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾನು ಏನು ನೋಡ್ತಾ ಇದ್ದೀನಿ, ಅದ್ರ ಪ್ರಕಾರ ನನಗೆ ಗೊತ್ತಿಲ್ಲ ಅಷ್ಟೊಂದು ಇನ್ಫಾರ್ಮೇಷನ್ ಇವಾಗ ಮಾಧ್ಯಮಗಳಲ್ಲಿ ಬರುತ್ತೆ. ಹಾಗೆ ಹೀಗೆ ಅವ್ರು ಹಾಗೆ ಹೊಡೆದ್ರು, ಹೀಗೆ ಹೊಡೆದ್ರು, ದರ್ಶನ್ ಅವರು ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅಂತ, ಅದೆಲ್ಲ ಮಾಡಿದ್ದಾರೆ ಅಂತ ನಾವು ಜಸ್ಟ್ ಮಾಧ್ಯಮಗಳ ಮುಖಾಂತರ ಬರೋದು ಅಷ್ಟೇ ಸತ್ಯ ಆಗಿರೋದಿಲ್ಲ. ಯಾಕಂದರೆ ಅವ್ರಿಗೆ ಅವ್ರದ್ದೇ ಆದ ಸೋರ್ಸಲ್ಲಿ ಬಂದಿರತಕ್ಕಂಥದ್ದನ್ನ ಅವ್ರು ತೋರಿಸ್ತಾರೆ, ಅವ್ರ ಧರ್ಮ, ಅವ್ರ ಕರ್ತವ್ಯ. ಬಟ್ ದಟ್ ಇಸ್ ನಾಟ್ ಎ ಟ್ರೂತ್. ಅದು ಅವ್ರಿಗೆ ಒಂಥರ ಕೇಳಿ ಹಿಯರ್ಸೆಯಿಂದ ಅವ್ರಿಗೂ ಬಂದಿರತಕ್ಕಂಥದ್ದೇ ಅಲ್ವಾ, ಅದು ಎಷ್ಟು ಮಟ್ಟಿಗೆ ಸತ್ಯ ಆಗಿರ್ತದೆ, ಡಾಕ್ಯುಮೆಂಟ್ಸ್ ಅಷ್ಟೇ ಸತ್ಯ. ಸೊ ಹಾಗಾಗಿ ನಾನು ಹೇಳೋದೇನೆಂದರೆ, ಕಾನೂನು ಕೋರ್ಟ್ ಅನ್ನೋದು ಒಂದಿದೆ, ಅದು ತೀರ್ಮಾನ ಮಾಡುತ್ತೆ. ತೀರ್ಮಾನ ಮಾಡೋವರೆಗೂ ಯಾರೂ ಕೂಡ ಅಪರಾಧಿಗಳಲ್ಲ. ಈ ಕೇಸಲ್ಲೇ ಆಗ್ಬೋದು, ಯಾವುದೇ ಕೇಸಲ್ಲಿ ಆಗ್ಬೋದು. ಆಮೇಲೆ ಸಮಾಜದಲ್ಲಿ ಇದೊಂದೇ ಮರ್ಡರ್ ಆಗಿದೆ, ಇದೊಂದೇ ಅನ್ಯಾಯ ಆಗಿರೋದು, ಸಮಾಜದಲ್ಲಿ ಇದೊಂದು ಬಿಟ್ಟರೆ ಕ್ರೈಮ್ ಇನ್ಯಾವುದೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಪೊಲೀಸ್ ಕಡೆನೂ ಬಹಳ ಸ್ಟ್ರಾಂಗ್ ಆಗಿ ಎಲ್ಲ ಸಾಕ್ಷ್ಯಾಧಾರಗಳು ಇದು ಮಾಡೋದು ಕಲೆ ಆಗ್ತಾ ಇರ್ತಾರೆ. ಸೊ ನಿಮ್ಮ ಕಡೆಯಿಂದ ಯಾವ ರೀತಿ? ನನ್ನ ಪ್ರಶ್ನೆ ಪೊಲೀಸ್ನವ್ರಿಗೆ ಆಗಲಿ, ನನ್ನ ಪ್ರಶ್ನೆ, ಹಾಗಾದ್ರೆ ಇದೊಂದೇ ಕೇಸಲ್ಲ ನೀವು ಸ್ಟ್ರಾಂಗ್ ಆಗಿ ಮಾಡೋದು? ಯಾಕೆ ಬೇರೆ ಯಾವುದೋ ಕೇಸ್ಗಳು ಆಗೇ ಇಲ್ವಾ? ಎಷ್ಟೋ ಜನ ಮರ್ಡರ್ ಆಗೇ ಇಲ್ವಾ? ಎಷ್ಟೊಂದು ಕ್ರೈಮ್ ನಡೆದೇ ಇಲ್ವಾ? ಯಾಕಿದ್ರೆ ಇಷ್ಟೊಂದು ಅವ್ರು ಮಾಡಿದ ಅವರು ಇವಾಗ ಒಬ್ಬ ಪಬ್ಲಿಕ್ ಫಿಗರ್ ಆಗಿ ಅವ್ರು ತಪ್ಪು ಮಾಡಿದ್ದಾರೆ ಅಂತ ನೀವು ಹೇಗೆ ಡಿಸೈಡ್ ಆಗ್ತೀರಾ ಅನ್ನೋದು ನನ್ನ ಪ್ರಶ್ನೆ. ಈಗ ಒಬ್ಬ ಪಬ್ಲಿಕ್ ಫಿಗರ್ ಆಗಿ ಮೇ ಬಿ ಅದರಲ್ಲಿ ಅವರು ಆಕಸ್ಮಿಕವಾಗಿ ಇದರಲ್ಲಿ ಸಿಲುಕಿರ್ಬೋದು, ನಾವು ತಪ್ಪೇ ಮಾಡಿದ್ದಾರೆ ಅಂತ ಹೇಗೆ ಹೇಳಕ್ ಸಾಧ್ಯ ಇಲ್ಲ? ಸಮ್ಟೈಮ್ಸ್ ನೋಡಿ, ಸಮ್ಟೈಮ್ಸ್ ಖಂಡಿತವಾಗಿಯೂ ಆಗತ್ತೆ. ಸಮ್ಟೈಮ್ಸ್ ತಪ್ಪು ಮಾಡಿದ್ರೇನೆ ಸಿಗಾಕೋಬೇಕು ಅಂತಿಲ್ಲ. ಹಾಗಾಗಿದ್ರೆ ಬೆಂಗಳೂರು ಫುಲ್ ಜೈಲಾಗಬೇಕಾಗಿತ್ತು. ಇಷ್ಟೊಂದು ಜನ ಹೋಗ್ತಾರೆ, ಆಚೆ ಬರ್ತಾರೆ. ಸೊ ಹಾಗಾಗಿ ಸಬ್ಸ್ಟಾನ್ಷಿಯಲ್ ಎವಿಡೆನ್ಸ್ ಇಲ್ಲದೆ ಈಗ ಕಸ್ಟಡಿ ತಗೊಳ್ಳೋದು ಇಷ್ಟು ಈಸಿ ಅಲ್ಲ. ಅದು ಇಲ್ಲ ನೋಡಿ, ಏನೋ ಎವಿಡೆನ್ಸು, ಸರ್ಕಮ್ಸ್ಟೆನ್ಸು, ಇವಾಗ ನೋಡಿ ಇಲ್ಲಿ ಬಂದಿರ್ತೀವಿ, ಇಲ್ಲೊಂದು ಏನೋ ಒಂದು ಘಟನೆ ನಡೀತದೆ, ಇಲ್ಲ ಅಕ್ಕಪಕ್ಕದಲ್ಲಿ ನಡೀತದೆ, ಇಲ್ಲಿ ಹೋದವ್ರಿಗೆ ಎಲ್ಲರಿಗೂ ಕೂಡ ಎಲ್ಲರೂ ಕರೆದು ಎನ್ಕ್ವೈರಿ ಮಾಡ್ತಾರೆ. ಎಷ್ಟೋ ಸಮಯ ಆ ಜಾಗದಲ್ಲಿ ಅವ್ರು ಇದ್ರು ಅಂದ್ರೆ ಅವ್ರ ಪಾಪ ಅವ್ರು ಏನು ಮಾಡಿರೋದೇ ಇಲ್ಲ, ಅವರು ಕೂಡ ಕಸ್ಟಡಿ ತಗೊಳ್ಳುವಂಥ ಚಾನ್ಸಸ್ಗಳು ಇರ್ತೈತೆ, ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗುತ್ತೆ ಆ ಥರ. ಅಥವಾ ಇವ್ರನ್ನ ಸಿಲ್ಸ್ಬೋದು, ಏನ್ ಬೇಕಾದ್ರೂ ಆಗ್ಬೋದು, ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ಅನ್ನೋದು ಅಷ್ಟೇ. ಇಲ್ಲ, ಕರ್ಕೊಂಡು ಬರಲ್ಲ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟಲ್ಲಿ ನಾಳೆ ಜಸ್ಟ್ ಒಂದು ಇನ್ನೊಂದು ಡೇಟ್ ಹೋಗುತ್ತೆ. ಅದಾದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಬೇಲ್ ಮೂವ್ ಮಾಡೋದು, ಅದು ಮತ್ತೊಂದು ಆಮೇಲೆ ನಡೆಯುವಂಥದ್ದು. ಅದೇ ನಾನು ನೋಡೋಣ, ಪವಿತ್ರ ಅವ್ರದ್ದು ಅನ್ಕೊಂತ ಇನ್ನೊಂದು 10-15 ದಿವಸ ನೋಡಿಕೊಂಡು, ಇನ್ನು ಮೇ ಬಿ ಇದಾಗಿ ಒಂದು ವೀಕ್ ಆದಮೇಲೆ ಡೆಫಿನೆಟ್ಲಿ ಐ ಟೇಕ್ ಸಮ್ ಡಿಸಿಷನ್. ಅದನ್ನ ಮೂವ್ ಆಗೋದಕ್ಕೆ ಯಾವ ಥರ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಖಂಡಿತ ಭೇಟಿಯಾಗಿ ಬಂದೆ, ಬಿಕಾಸ್ ಅದು ಅವ್ರ ಇನ್ಸ್ಟ್ರಕ್ಷನ್ಸ್ ತಗೊಳ್ಳೋದು ನಾನು ಹೋಗಿದ್ದೆ, ಅದು ತೊಗೊಂಡು ಬಂದೆ. ಅಫ್ಕೋರ್ಸ್ ಎಲ್ಲರೂ ಅದು ಕೇಳಿದೆ, JCL ಇವ್ರಿಗೆ ನನ್ನ ನೆಕ್ಸ್ಟ್ ಕ್ವಶನ್ ಅದೇ ಬರುತ್ತೆ ನಿಮ್ಮದು, ಯಾಕೆ ನಂಗೆ ಅಲ್ಲೂ ಬಂದಿದೆ, ಅವ್ರಿಗೆ ನಾನು ಸ್ಪೆಷಲ್ ಟ್ರೀಟ್ಮೆಂಟಾ, ಅವ್ರು ಹೇಗಿದ್ದಾರೆ, ನೋ ನಥಿಂಗ್, ಆಲ್ ಆರ್ ಈಕ್ವಲ್. ಅವ್ರಿಗೇನು ಯಾವ ರೀತಿಯಲ್ಲಿ ಅವ್ರಿಗೆ ಖಂಡಿತವಾಗಿಯೂ ಅಲ್ಲಿ ವ್ಯವಸ್ಥೆಗಳಿರಬೇಕು ಅಂತ ಕಾನೂನು ಮುಖಾಂತರ ಅವ್ರಿಗೆ ಏನಿರುತ್ತೆ, ಅದು ಕಾನೂನು ಮುಖಾಂತರ ಅವ್ರಿಗೆ ಏನು ಇರುತ್ತೆ ಅದ್ರ ಪ್ರಕಾರನೇ ಅವ್ರ ವ್ಯವಸ್ಥೆಗಳಿದೆ. ಸಾಮಾನ್ಯರಿಗೆ ಭೇಟಿ ಮಾಡೋದಕ್ಕೆ 1-2 ಸಲ ವ್ಯವಸ್ಥೆ ಇರ್ಬೋದು, ಬಟ್ ಇವರಿಗೆ ಯಾರು ಬಂದ್ರು ಬಿಡ್ತಾ ಇಲ್ಲ ನೋಡಿ ವಾರದಲ್ಲಿ 3 ದಿವಸ ಹೋಗ್ಬೋದು. ಕಾನೂನು ಪ್ರಕಾರ ಕೂಡ 3 ದಿವಸ ಹೋಗ್ಬೋದಲ್ಲ ಫ್ಯಾಮಿಲಿ ಮೆಂಬರ್ಸು. ಆಸ್ ಎ ಲಾಯರ್ಸ್ ನಾವು ಡೈಲಿ ಬೇಕಾದ್ರೆ ಹೋಗ್ಬೋದು, ನಾವು ನಮಗೆ ಅದು ಟೈಮಿಂಗ್ಸ್ ಫಿಕ್ಸ್ ಇರುತ್ತೆ, ನಾವು ಹೋಗ್ಬೋದು. ಬಟ್ ಫ್ಯಾಮಿಲಿಯವರು 3 ದಿವಸ ಹೋಗ್ಬೋದು. ಇಲ್ಲಿ ಹೋಗಿರೋದು ನಾನು ನೋಡಿದೆ, ಹೋದ ವಾರದಲ್ಲಿ ಒಂದು 3 ದಿವಸ 3 ಜನ ಡಿಫ್ರೆಂಟಾಗಿ ಹೋಗಿದ್ದಾರೆ ಅಷ್ಟೇ. ಆ್ಯಂಡ್ ಜೊತೆಗೆ ಎಕ್ಸ್ಟ್ರಾ ಏನು ಹೋಗಿಲ್ಲ ನಾನು ನೋಡಿದ ಪ್ರಕಾರ. ಎಸ್ ಅಫ್ಕೋರ್ಸ್ ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿದ್ದಾರೆ. ಬಟ್ ಅವ್ರಿಗೊಂದು ನೋವು ಖಂಡಿತ ಇರುತ್ತಲ್ಲ. ಯಾಕಂದರೆ ಒಬ್ಬ ಮನುಷ್ಯ ನಿಮಗೆ ಹೇಳ್ದಂಗೆ ಸೆಲೆಬ್ರಿಟಿ ಜವಾಬ್ದಾರಿ ಇರುತ್ತೆ, ಆ ಸ್ಥಾನಕ್ಕೆ ಬಂದಿದ್ದಾರೆ ಅಂದರೆ, ಇವತ್ತು ಆ ಸ್ಥಾನಕ್ಕೆ ಬಂದವರು ನಾವು ಇಷ್ಟೊಂದು ಫೋಕಸ್ ಮಾಡಿ ಇಷ್ಟು ನಾವು ನೋಡ್ತಾ ಇದ್ದೀವಿ ಅಂದರೆ, ಆ ಸ್ಥಾನಕ್ಕೆ ಬರೋಕ್ಕೆ ಅವರು ಎಷ್ಟೋ ಕಲ್ಲು ಮುಳುಗಳನ್ನ ತುಳ್ಕೊಂಡೆ ಈ ಸ್ಥಾನಕ್ಕೆ ಬಂದಿರ್ತಾರೆ. ಏಕಾಏಕಿ ಈ ಸ್ಥಿತಿ ಬಂದಾಗ, ಈ ರೀತಿ ಆಪಾದನೆಗಳು ಅವ್ರು ಹೊತ್ತಾಗ ಖಂಡಿತವಾಗಿಯೂ ಆ ನೋವು ಅವರಲ್ಲಿದೆ. ಖಂಡಿತ ನೋವಿದೆ, ಇಲ್ಲ ಅಂತ ನಾನು ಹೇಳೋಕ್ಕೆ ಆಗಲ್ಲ, ಆ ನೋವಿದೆ. ಆ ನೋವಿಂದ ಅವ್ರು ಹೊರಗಡೆ ಖಂಡಿತ ಬರ್ತಾರೆ. ನಾನು ವೆರಿ ಸಿಂಪಲ್, ನಾನು ಇವತ್ತು ಹೇಳ್ತೀನಿ ನೋಡಿ, ನಮ್ಮ ರೋಷನ್ ಬಂದರು, ನಾನು ಇದೇ ಮುಖಾಂತರ ತಮ್ಮ ಮಾಧ್ಯಮಗಳನ್ನ ಕೇಳೋದಿಷ್ಟೇ. ನಾನು ಅವಾಗಲೇ ಕೂಡ ಹೇಳಿದೆ, ಈ ತೂಫಾನ್ ಮೂವಿ ಅದು ಒಂದು ಗ್ಲಿಮ್ಸ್ಗೋಸ್ಕರ ಬಂದಿದ್ದೆ, ಅದನ್ನು ನೋಡಿ ನಾನು ರಿಯಲಿ ಐ ಆಮ್ ವೆರಿ ಹ್ಯಾಪಿ. ಅದನ್ನ ನೋಡಿ ಎಷ್ಟು ಇದು
ತುಂಬ ಚೆನ್ನಾಗಿ ಬರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಇದೇ ಮುಖಾಂತರ ನಿಮ್ಮ ಮಾಧ್ಯಮ ಇಷ್ಟು ಪವರ್ಫುಲ್ ಇದೆಯಲ್ಲ ಇವತ್ತು ಜನಕ್ಕೆ ರೀಚ್ ಮಾಡೋದು, ನಿಜವಾಗ್ಲೂ ನಾವು ಜವಾಬ್ದಾರಿತವಾದ ಕನ್ನಡಿಗರಾಗಿ ಜವಾಬ್ದಾರಿತವಾದ ಒಂದು ಅಂಗ, ಯು ಆರ್ ವೆರಿ ಪವರ್ಫುಲ್ ಒಂದು ಇದು. ಸೊ ಹಾಗಾಗಿ ದಯವಿಟ್ಟು ನೀವು ಸಪೋರ್ಟ್ ಮಾಡಿ. ಖಂಡಿತವಾಗಿಯೂ ದರ್ಶನ್ ಸರ್ ಕೂಡ ಆಚೆ ಬರ್ತಾರೆ, ಎಗೇನ್ ಮೂವಿ ಮಾಡೇ ಮಾಡ್ತಾರೆ. ಇದಕ್ಕೇನು ಅವರ ಅಭಿಮಾನಿಗಳಿಗೆ ಅವ್ರ ಬಿಟ್ಟಿರೋ ಪ್ರೀತಿಗೆ ಅವರು ಖಂಡಿತ ಎಗೇನ್ ಇನ್ನೂ ಯಾವುದೋ ಒಂದು ಲೆವೆಲ್ಗೆ ಹೋಗ್ತಾರೆ. ನಾನು ಈ ಮುಖಾಂತರ ಹೇಳೋದಿಷ್ಟೇ, ನಾನು ತೂಫಾನ್ ಮೂವಿ ಏನು ರೋಷನ್ ಅವ್ರ ಟೀಮ್ ಅವ್ರು ಮಾಡ್ತಾ ಇದ್ದಾರೆ, ದಯವಿಟ್ಟು ಸಪೋರ್ಟ್ ಮಾಡಿ. ಆ್ಯಂಡ್ ಈ ಚಿತ್ರ ನೋಡಿ ಒಂದು ಸಲ ನೀವು ಅವರು ಹಾಕಿರೋ ಗ್ಲಿಮ್ಸ್ನ ಎಲ್ಲಿ ಯಾವ ಲಿಂಕಲ್ಲಿದೆಯೋ ನನಗೆ ಗೊತ್ತಿಲ್ಲ, ಅದನ್ನು ನೋಡಿ ಅವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ನೀವು ಯು ವಿಲ್ ಫೀಲ್ ವೆರಿ ಹ್ಯಾಪಿ ಅಂತ ಈ ಮುಖಾಂತರ. ಪ್ರಮುಖವಾಗಿ A1 A2ಗೆ ಈ ಒಂದು ಕೇಸಲ್ಲಿ ಜಡ್ಜ್ಮೆಂಟ್ ಹೊರಗಡೆ ಬರೋದಕ್ಕೆ ಬೇಲ್ ಸಿಗೋದಕ್ಕೆ ಎಷ್ಟು ತಿಂಗಳಾಗುತ್ತೆ? ನನ್ನ ಪ್ರಕಾರ ಹೇಳಿದ್ನಲ್ಲ, ನಾನು ಆಗಲೇ ಹೇಳಿದ್ನಲ್ಲ, 19 ಜನನೂ ಇದರಲ್ಲಿ ವೆರಿ ಇಂಪಾರ್ಟೆಂಟ್. 19 ಜನ A1 A2 A3 ಅಂದ ತಕ್ಷಣ ಅವ್ರು ಜಾಸ್ತಿ ಇವ್ರು ಕಡಿಮೆ ಆ ಥರ ಅಲ್ಲ, ಒಂದು ನಂಬರ್ ಕೊಡಬೇಕು, ಕೊಟ್ಟಿದ್ದಾರೆ ಅಷ್ಟೇ. ಆದರೆ ಖಂಡಿತವಾಗಿಯೂ ಎಲ್ಲರೂ ಒಂದೇ ಥರ. ಇದರಲ್ಲಿ ಎಷ್ಟೋ ಜನ ಗೊತ್ತಿಲ್ಲದೇನೆ ಸಿಗಾಕೊಂಡಿರೋರು ಇರ್ತಾರೆ, ಎಲ್ಲ ಕೋರ್ಟ್ ತೀರ್ಮಾನ ಮಾಡುತ್ತೆ. ಸೊ ಅದನ್ನು ಈಗಲೇ ಹೇಳೋದ್ರಿಂದ ತಪ್ಪಾಗ್ತದೆ. ಜೊತೆಗೆ ಅವ್ರಿಗೆ ಫಸ್ಟ್ ಆಗಬೇಕು, ಇವ್ರಿಗೆ ಸೆಕೆಂಡ್ ಆಗಬೇಕು, ಈ ಥರ ಖಂಡಿತವಾಗಿಯೂ ಕಾನೂನಲ್ಲಿ ಏನಿಲ್ಲ. ಫಸ್ಟ್ ಯಾರಿಗೆ ಬೇಕೋ ಫಸ್ಟ್ A1ಗೆ ಆಗ್ಬೋದು ಅಥವಾ A17ಗೆ ಆಗ್ಬೋದು. ಸೊ ಡಿಪೆಂಡ್ಸ್, ಯಾರಿಗೆ ಬೇಕಾದ್ರೂ ಫಸ್ಟ್ ಆಗುತ್ತೆ, ಯಾರಿಗೆ ಬೇಕಾದ್ರೂ ಕೊನೆಯಲ್ಲಾಗುತ್ತೆ. ಸೊ ಏನಿಲ್ಲ. ಪವಿತ್ರ ಅವ್ರ ಮನಸ್ಥಿತಿ ಹೇಗಿದೆ? ಈಗ ನಿಮ್ಮ ಜೊತೆ ಆಸ್ ಯೂಶುವಲ್ ಕೇಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ, ಹೌದು, ಆದರೆ ಬಿಟ್ಟು ಯಾವ್ದನ್ನ ಪರ್ಟಿಕ್ಯುಲರ್ ಕೇಳ್ತಾರೆ? ದರ್ಶನ್ ಅವ್ರ ಬಗ್ಗೆ ಕೇಳ್ತಾರೆ? ಇಲ್ಲ ಸಿ ಏನಾಗ್ತದೆ, ನಾನು ತಪ್ಪು ಮಾಡಿಲ್ಲ ಸರ್. ನನ್ನನ್ನು ಆಕಸ್ಮಿಕವಾಗಿ ನಾನು ಇದರಲ್ಲಿ ಇದಾಗಿದ್ದೀನಿ. ದಯವಿಟ್ಟು ನನ್ನನ್ನು ಬೇಗ ಇದರಿಂದ ಆಚೆ ಕರ್ಕೊಂಡು ಹೋಗಬೇಕು. ಅವ್ರಿಗೇನೋ ದಯವಿಟ್ಟು ಲೀಗಲಾಗಿ ನಮಗೆ ಸಪೋರ್ಟ್ ಮಾಡಿ ಏನು ಮಾಡಬೇಕು ನೋಡಿ ಅಂತ ಹೇಳ್ತಾರೆ, ಬಿಟ್ಟರೆ ಬೇರೆ ಇಲ್ಲ. ನಾವು ಹೋಗೋದೇನಕ್ಕೆ, ನೀವು ಆರಾಮಾಗಿದ್ದೀರಾ ಏನು ಎತ್ತ ಅವ್ರ ಬಗ್ಗೆ ಒಂದು ವಿಚಾರಿಸುವಂಥ ಒಂದಿದು. ಜೊತೆಗೆ ಕೇಸ್ ಬಗ್ಗೆ ಏನು ನಡೀತಾ ಇದೆ, ಏನು ಮಾಡಬೇಕಾಗತ್ತೆ, ಸೊ ಅವ್ರ ಇನ್ಸ್ಟ್ರಕ್ಷನ್ ಇಟ್ಕೊಂಡೆ ನಾವು ಕೇಸ್ಗಳನ್ನ ನಡೆಸಬೇಕು. ಸೊ ಹಾಗಾಗಿ ನಾನು ಹೋಗಿದ್ದೀನಿ, ಬಂದಿದ್ದೀನಿ ಅಷ್ಟೇ. ದರ್ಶನ್ ಅವ್ರು ಭೇಟಿ ಮಾಡಿದಾಗ ಹೇಗಿತ್ತು? ಹೇಳಿದ್ನಲ್ಲ, ನನಗೆ ಅವ್ರು ನೋಡಿ ಇವರೇ ನಾನು ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ, ಒಬ್ಬ ವ್ಯಕ್ತಿ ಒಂದು ಹೆಸರು ಮಾಡಿ ಒಂದು ಸ್ಥಾನಕ್ಕೆ ಬರ್ತಾನೆ ಅಂದರೆ ನಿಜವಾಗ್ಲೂ ಅದು ಈಸಿ ಅಲ್ಲ, ತುಂಬ ಕಷ್ಟ. ಇವತ್ತು ಆ ಸ್ಥಾನಕ್ಕೆ ಬಂದಿದ್ದಾರೆ ಅಂದರೆ ಖಂಡಿತವಾಗಿ ಇವಾಗ ದರ್ಶನ್ ಅವ್ರು ಇರ್ಬೋದು, ಸುದೀಪ್ ಅವ್ರು ಇರ್ಬೋದು, ಯಶ್ ಇರ್ಬೋದು, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನನ್ನ ಪ್ರಕಾರ ಅವರು ಕೂಡ ಒಂದು ಆಸ್ತಿ. ಅಪ್ಪು ಅವರು ಇರ್ಬೋದು, ಎಲ್ಲ ಒಂದು ಆಸ್ತಿ. ಇವತ್ತು ಈ ಸ್ಥಾನಕ್ಕೆ ಬಂದು ಅವ್ರು ಒಂದು ಹೆಸರು ಮಾಡಿ ಇಷ್ಟು ಜನ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ ಅಂದರೆ ನಾವು 2 ನಿಮಿಷದಲ್ಲಿ ಅವ್ರಿಗೆ ಕಳಂಕ ತರೋದು 2 ನಿಮಿಷ. ಆದರೆ ಅವ್ರು ಹೇಳಿದ್ನಲ್ಲ, ಒಂದು ಎಷ್ಟೋ ಕಲ್ಲು ಮುಳ್ಳುಗಳನ್ನ ತುಳ್ಕೊಂಡು ಈ ಸ್ಥಾನಕ್ಕೆ ಬಂದಿರ್ತಾರೆ. ಒಂದು ಸ್ವಲ್ಪ ದಿವಸ ತಾಳ್ಮೆಯಿಂದ ಕೋರ್ಟ್ ತೀರ್ಮಾನ ಮಾಡೋವರೆಗೂ ಎಲ್ಲರೂ ತಾಳ್ಮೆಯಿಂದ ಇರಬೇಕಾಗಿದ್ದು ನಮ್ಮ ಕರ್ತವ್ಯ ಅಂತ. ನಾವು ಕಾನೂನನ್ನ ಗೌರವಿಸೋರು ಆಗಿದ್ರೆ ನಾವು ಕೋರ್ಟ್ ತೀರ್ಮಾನ ಆಗೋವರೆಗೂ ಅವ್ರನ್ನ ಅಪರಾಧಿಗಳು ಅಂತ ನಾವು ಅನ್ಕೊಬಾರ್ದು ಅಂತ ನನ್ನ ಭಾವನೆ. ತಾಯಿಯವ್ರು ಬಂದಿರೋ ತುಂಬ ನೊಂದ್ಕೊಂಡು ಬೇಸರ ವ್ಯಕ್ತಪಡಿಸಿದ್ರು ಅಂತ ದಿನಕರ್ ಅವರು ಮತ್ತೆ ಅದು ನನಗೆ ಖಂಡಿತವಾಗಿ ಮಾಹಿತಿ, ನನಗೆ ಅವ್ರ ಪರ್ಸನಲ್ ಥಿಂಗ್ಸ್ಗಳ ಬಗ್ಗೆ ನನಗೇನು ಮಾಹಿತಿ ನನಗೆ ಖಂಡಿತವಾಗಿಲ್ಲ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ತೂಫಾನ್ನ ಸಪೋರ್ಟ್ ಮಾಡಿ. ಕನ್ನಡ ಚಿತ್ರ ತೂಫಾನ್ ಜೊತೆಗೆ ರೋಷನ್ನು, ಹಾಗೆ ಅನುಷಾ ರೈ, ಹಾಗೆ ಇನ್ನೂ ಒಂದಷ್ಟು ಜನ ಎಲ್ಲ ಡೈರೆಕ್ಟರ್ಸ್ ರಾಜೀವ್ ಚಂದ್ರಕಾಂತ್ ಅಂತ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಈ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.